ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಮಾ ಮಾ ಏನು ಚಿತ್ತು? ಮಾ ನಾನು ಕಮಿಷನರ್ ಆಫೀಸ್ಗೆ ಹೋಗಿ ಬರ್ತೇನೆ. ಚಿತ್ತು, ನಿಮ್ಮ ಅಪ್ಪಂಗೂ ಒಂದು ಮಾತು ಹೇಳಿದರೆ ಒಳ್ಳೇದಾಗ್ತಿತ್ತು ಕಣ. ಬೇಡಮ್ಮ, ಅವರು ಟೂರಲ್ಲಿದ್ದಾರೆ, ಸುಮ್ಮನೆ ಗಾಬರಿ ಮಾಡ್ಕೋತಾರೆ. ಅವರಾಗಲೇ ಬಂದಾಯಿತು, ರೂಮಲ್ಲಿದ್ದಾರೆ. ಊಟ ಏನೋ? ಗುಡ್ ಮಾರ್ನಿಂಗ್ ಪಾಪ. ಗುಡ್ ಮಾರ್ನಿಂಗ್. ಅಮ್ಮ ಮಗ ಭಾಳ ಗಂಭೀರವಾಗಿ ಮಾತನಾಡ್ತಾ ಇದ್ದೀರಿ. ಹೇಗಿತ್ತು ಟೂರೆಲ್ಲ? ಫೈನ್, ಐ ಎಂಜಾಯ್ಡ್ ಇಟ್ ಥರೋಲಿ. ದಾಕ್ಷಾಯಿಣಿ, ಜಗದೀಶ್ ಏನಾದ್ರು ಫೋನ್ ಮಾಡಿದ್ದೇನಾ? ಹಾಂ, ಚಂಡೀಗಢಲ್ಲಿದ್ದಾನಂತೆ, 2 ದಿನದಲ್ಲಿ ಬರ್ತೀನಿ ಅಂತ ಹೇಳ್ದ. ಚಿತ್ತು, ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಅಂತ ಹೇಳ್ದ? ಚೆನ್ನಾಗಿ ನಡೀತಿದೆ ಅಂತ ಪಾಪ. ಮತ್ತೆ ಪೇಪರ್ಲಿ ಏನು ವಿಶೇಷ ಇತ್ತು? ಪಾಪ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಮಾತಾಡು, ಏನು ಸಮಾಚಾರ? ತಿಲಕ್ ಉಳ್ಕೊಂಡಿದ್ದ ಗೆಸ್ಟ್ ಹೌಸ್ ಹತ್ರ ಯಾರೋ 4 ಜನ ಬಂದು ಗಲಾಟೆ ಮಾಡಿ ಆ ಗೆಸ್ಟ್ ಹೌಸಿನ ಕಿಟಕಿ ಗಾಜೆಲ್ಲ ಹೊಡೆದಾಕಿದ್ರಂತೆ. ಹೌದಾ? ತಿಲಕ್ಗೇನು ಆಗಿಲ್ಲ ತಾನೆ? ಹಣೆಗೆ ಸ್ವಲ್ಪ ಏಟು ಬಿದ್ದಿದೆ. ಅದಕ್ಕೆ ಅವರು ಹೊರಗಡೆ ಎಲ್ಲೋ ಉಳ್ಕೊಳೋದ್ರಿಂದ ಅವ್ರಿಗೆ ಅಪಾಯ ಅಂತ ನಮ್ಮ ಕಂಪ್ನಿ ಗೆಸ್ಟ್ ಹೌಸಲ್ಲೇ ಅವ್ರಿಗೆ ಉಳ್ಕೊಳೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಈಗ ಅವ್ರು ಅಲ್ಲೇ ಇದ್ದಾರೆ. ಗುಡ್, ಒಳ್ಳೆ ಕೆಲಸ ಮಾಡಿದೆ. ಹೇಗಿದ್ರು ನಮ್ಮ ಗೆಸ್ಟ್ ಹೌಸ್ಗೆ ಸೆಕ್ಯೂರಿಟಿ ಇದೆ, ಅಲ್ಲಿ ತಿಲಕ್ ಸೇಫ್ ಆಗಿರ್ತಾರೆ. ಆದರೆ ತಿಲಕ್ಕಿಗೆ ನಮ್ಮ ಗೆಸ್ಟ್ ಹೌಸಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದಕ್ಕೆ ರಾತ್ರಿ ಯಾರೋ ಫೋನ್ ಮಾಡಿ ಬೆದರಿಕೆ ಹಾಕಿದ್ರು ರೀ. ಏನು ಬೆದರಿಕೆ ಹಾಕಿದ್ರ? ಚಿತ್ತು, ಅಷ್ಟೇ ಅಲ್ಲ ಪಾಪ, ರಾತ್ರಿ ಯಾರೋ 4 ಜನ ಬಂದು ಗಲಾಟೆ ಮಾಡಿ ನಮ್ಮನೆ ಕಿಟಕಿ ಗಾಜು ಹೊಡೆದು ನಮಗೆ ಹೆದರಿಸೋದಕ್ಕೆ ಟ್ರೈ ಮಾಡಿದ್ರು. ಹೌದಾ? ಯಾವಾಗ ಇದೆಲ್ಲ ನಡೆದದ್ದು? ನಿನ್ನೆ ರಾತ್ರಿ ಪಾಪ. ರೀ, ಇದನ್ನೆಲ್ಲ ಯಾರೇ ಮಾಡ್ತಿರೋದು? ದಾಕ್ಷಾಯಿಣಿ, ಈ ಥರ ಗಲಾಟೆ ಮಾಡೋರೆಲ್ಲ ಏನು ಐಡೆಂಟಿಟಿ ಕಾರ್ಡ್ ಇಟ್ಕೊಂಬರ್ತಾರೇನು ನಾವು ಇಂಥವ್ರು ಅಂತ ಹೇಳ್ಕೊಳಕ್ಕೆ? ಆ ಗೆಸ್ಟ್ ಹೌಸಲ್ಲಿ ಆ ತಿಲಕ್ಕೆ ನಾವು ಅಕಾಮಿಡೇಷನ್ ಕೊಟ್ಟಿದ್ದೀವಲ್ಲ, ಅದನ್ನು ವಿರೋಧಿಸೋದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಪಾಪ ತಿಲಕ್ ಒಳ್ಳೆ ಹುಡುಗ, ಆಚೆ ಎಲ್ಲೋ ಇದ್ದು ಏಟ್ ತಿನ್ಕೊಂಡು ಬಂದಿದ್ದ. ಅವನಿಗೆ ತೊಂದರೆ ಆಗಬಾರ್ದು ಅಂತ ನಮ್ಮ ಗೆಸ್ಟ್ ಹೌಸಲ್ಲಿ ಇರಿ ಅಂತ ಹೇಳಿದ್ರಲ್ಲಿ ತಪ್ಪೇನ್ರಿ ಇದೆ? ದಾಕ್ಷಾಯಿಣಿ, ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲ. ತಿಲಕ್ಕಿಗೆ ತೊಂದರೆ ಕೊಡಬೇಕು, ಅವನ ಆಂದೋಲನ ನಿಲ್ಲಿಸಬೇಕು ಅಂತೇಳಿ ಹೀಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ನನಗೆ ತುಂಬ ಭಯ ಆಗ್ತಿದೆ ರೀ. ಇದರಲ್ಲಿ ಭಯ ಪಡೋದೇನಿದೆ ದಾಕ್ಷಾಯಿಣಿ? ಭಯ ಪಡಬೇಡ. ಚಿತ್ತು, ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಾ? ಅದಕ್ಕೆ ಈಗ ಕಮಿಷನರ್ ಆಫೀಸ್ ಹತ್ರ ಹೊರಟಿದ್ದೆ ಪಾಪ. ನಿಮಗೊಂದು ಮಾತು ಕೇಳಿ ನೀವೇನು ಹೇಳ್ತೀರಾ ಕೇಳೋಣ ಅಂತ ಅಂದ್ಕೊಂಡೆ. ನನ್ನ ಹತ್ರ ಮಾತಾಡೋದೇನಿದೆ ಈ ವಿಷಯ? ಮೊದಲು ಹೋಗಿ ಕಂಪ್ಲೇಂಟ್ ಕೊಡು. ಈಗ ನಮ್ಮ ಸಿಟಿಗೆ ಬಂದಿದ್ದಾರಲ್ಲ ಕಮಿಷನರು, ಭಾಳ ಒಳ್ಳೆ ಹೆಸರಿದೆ ಅವ್ರಿಗೆ, ಸಮರ್ಥ ಅಂತ ಹೇಳ್ತಾರೆ ಎಲ್ಲರೂ. ಅವ್ರು ಹೇಳೋಣ, ಇಂಥ ಜನಗಳಿಗೆ ಸರಿಯಾಗಿ ಆ್ಯಕ್ಷನ್ ತೊಗೋತಾರೆ ಪಾಪ. ಹಾಗೆ ತಿಲಕ್ಗೂ ಪ್ರೊಟೆಕ್ಷನ್ ಕೊಡಿಸೋದ್ರ ಬಗ್ಗೆ ಅವ್ರ ಹತ್ರ ಮಾತಾಡಬೇಕು. ಖಂಡಿತ ತಿಲಕ್ಗೂ ಪ್ರೊಟೆಕ್ಷನ್ ಕೊಡೋ ಹಾಗೆ ಕೇಳ್ಕೊಳ್ಳೋಣ. ಐ ಆಮ್ ಶೂರ್ ಹಿ ವಿಲ್ ಒಬ್ಲೈಜ್. ಹಾಗೆ ಪಾಪ, ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸಿಯಿಂದನೂ ಸೆಕ್ಯೂರಿಟಿನ ಹೈರ್ ಮಾಡೋದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸರಿ, ಹಾಗೆ ಮಾಡೋಣ. ಅಲ್ಲ, ಅದೆಲ್ಲ ಇರಲಿ. ಅವತ್ತಿಷ್ಟೆಲ್ಲ ಗಲಾಟೆ ಆಗ್ತಾ ಇರುವಾಗ ಆ ಮನೆ ಎದುರಿಗೆ ನಮ್ಮ ವಾಚ್ಮನ್ ಏನು ಮಾಡ್ತಾ ಇದ್ದ? ಅವನು 2 ದಿನ ರಜೆ ತಗೊಂಡಿದ್ದಾನೆ. ಅಂದರೆ ವಾಚ್ಮನ್ ಇಲ್ಲದೆ ಇರೋದನ್ನು ನೋಡಿಕೊಂಡೇ ಬಂದು ಇಲ್ಲಿ ಗಲಾಟೆ ಮಾಡಿದ್ದಾರೆ ಅವರು. ಅದು ಸರಿ, ಆ ವಾಚ್ಮನ್ ಇಲ್ಲ ಅಂತಂದರೆ ಅವನಿಗೆ ರೀಪ್ಲೇಸ್ಮೆಂಟ್ ಕೊಡಬೇಕು ಅಂತ ಸೆಕ್ಯೂರಿಟಿ ಏಜೆನ್ಸಿಯವ್ರಿಗೆ ಗೊತ್ತಾಗಬೇಡ? ಅವರು ಈ ವಿಷಯದಲ್ಲಿ ನೆಗ್ಲಿಜೆನ್ಸ್ ತೋರಿಸಿದ್ದಾರೆ. ನಾನು ಸುಮ್ಮನೆ ಬಿಡೋದಿಲ್ಲ ಅವ್ರನ್ನ. ನಾನು ಸೆಕ್ಯೂರಿಟಿ ಏಜೆನ್ಸಿ ಅವ್ರ ಹತ್ರ ಮಾತಾಡಿದೆ ಪಾಪ. ಅವರು ಆಲ್ಟರ್ನೇಟಿವ್ ಆಗಿ ಇನ್ನೊಬ್ಬನ ಕಳಿಸಿದ್ರಂತೆ. ಆದರೆ ಅವ್ನು ನಮ್ಮ ಮನೆಗೆ ಬರಬೇಕಾದ್ರೆ ಅವ್ನಿಗೆ ಆಕ್ಸಿಡೆಂಟ್ ಆಗಿದೆ. ಅದು ಎಕ್ಸ್ಕ್ಯೂಸ್ ಅಲ್ಲಯ್ಯ. ಒಬ್ಬ ವಾಚ್ಮನ್ ಇಲ್ಲ ಅಂದರೆ ಇನ್ನೊಬ್ಬನ ರೀಪ್ಲೇಸ್ ಮಾಡಬೇಕು ಅಂತ ಅನ್ನೋದು ಸೆಕ್ಯೂರಿಟಿ ಏಜೆನ್ಸಿಯವ್ರ ರೆಸ್ಪಾನ್ಸಿಬಿಲಿಟಿ. ಅವ್ರ ಡ್ಯೂಟಿನ ಅವ್ರು ಸರಿಯಾಗಿ ನಿಭಾಯಿಸಿಲ್ಲ ಅಷ್ಟೇ. ಪಾಪ, ಸೆಕ್ಯೂರಿಟಿ ಬಗ್ಗೆ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಹೋಗಿ ನಾನು ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಓಕೆ ಚಿತ್ತು, 1 ನಿಮಿಷ ಇರು, ನಾನು ನಿನ್ನ ಜೊತೆ ಬರ್ತೀನಿ. ಹಾಂ, ಆ ವಾಚ್ಮನ್ ಇವತ್ತಾದ್ರೂ ಬಂದಿಯಾನ? ಇಲ್ಲ, ಬಂದಿದ್ದಾನೆ ಪಾಪ. ದಾಕ್ಷಾಯಿಣಿ, ಬರ್ತೀವಿ. ಹಾಂ, ಬರ್ತೀನಿ. ಹಾಯ್ ಅಮಿತ್. ಹಾಯ್ ರಾಜೀವ್, ಕೂತ್ಕೋ. ಏನು ಇಷ್ಟೊತ್ತವ್ರ ಆಫೀಸಲ್ಲೇ ಇದೆ ಇವತ್ತು? ಕೆಲಸ ಜಾಸ್ತಿನೇ? ಹಾಂ, ಪಾರ್ಟ್ನರ್ಶಿಪ್ ಮುಗೀತಲ್ಲ, ತುಂಬ ಕೆಲಸ ಇದೆ.
ಹೈಯರ್ ಅಥಾರಿಟೀಸ್ಗೆ ರಿಪೋರ್ಟ್ಸ್ನ ಕಳಿಸ್ಬೇಕು, ಸ್ಟ್ಯಾಟಿಸ್ಟಿಕ್ಸ್ನ ಮೇಂಟೈನ್ ಮಾಡಬೇಕು, ಇವೆಲ್ಲ ಇರುತ್ತೆ. ಹಾಗೆಯೇ ವೈದೇಹಿ ನದಿ ತೀರದಲ್ಲಿ ನಮ್ಮ ಕಂಪ್ನಿಯವರು ರಿಫೈನರಿ ಶುರು ಮಾಡೋಕ್ಕೆ ಎಲ್ಲ ಶುರು ಮಾಡ್ಕೊಂಬಿಟ್ಟಿದ್ದಾರೆ. ಈ ಆಂದೋಲನ ಯಾವಾಗ ಮುಗಿಯುತ್ತೋ, ನಾವು ರಿಫೈನರಿ ಸೆಟಪ್ನ ಯಾವಾಗ ಮಾಡ್ತೀವೋ, ಎಲ್ಲ ಕಾಂಪ್ಲಿಕೇಟೆಡ್ ಆಗಿಬಿಟ್ಟಿದೆ. ಈ ಪೆಟ್ರೋಲಿಯಂ ಮಾರ್ಕೆಟ್ನಲ್ಲಿ ನಮ್ಮ ಕಂಪ್ನಿದೇ ಮನಪಲಿ ಇರೋದು. ಒಂದು ವೇಳೆ ನಾವು ಅಂದ್ಕೊಂಡಿರೋ ಟೈಮ್ನಲ್ಲಿ ರಿಫೈನರಿ ಶುರು ಮಾಡಲಿಲ್ಲ ಅಂದರೆ ನಮ್ಮ ಕಂಪ್ನಿ ರೆಪ್ಯುಟೇಷನ್ನೇ ಕಳ್ಕೊಬೇಕಾಗತ್ತೆ. ಆಂದೋಲನ ವಿಚಾರವಾಗಿ ಮಾತಾಡೋಕ್ಕಾಗಿಯೇ ನಾನು KP ಅವ್ರ ಹತ್ರ ಹೋಗಿದ್ದೆ. ಗೌರ್ಮೆಂಟ್ ಕೂಡ ರಿಫೈನರಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇಂಟ್ರೆಸ್ಟ್ ಆಗಿದೆ, ನಮಗೆ ಸಪೋರ್ಟ್ ಕೂಡ ಮಾಡುತ್ತೆ. ಸ್ಟೇಟ್ ಗೌರ್ಮೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟಿಂದ ಒತ್ತಡ ಬರ್ತಾ ಇದೆ, ಹೇಗಾದರೂ ಮಾಡಿ ಈ ಆಂದೋಲನನ ನಿಲ್ಲಿಸಿ ಅಂತ. ಸ್ಟೇಟ್ ಗೌರ್ಮೆಂಟ್ ಕೂಡ ಈ ಆಂದೋಲನನ ಪೂರ್ತಿಯಾಗಿ ನಿಲ್ಲಿಸೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ. KP ಅವ್ರ ಹತ್ರ ಅದನ್ನೇ ಮಾತಾಡಿದೆ ನಾನು. ಸ್ಟೇಟ್ ಮತ್ತು ಸೆಂಟ್ರಲ್ ಎಲೆಕ್ಷನ್ ನಡೆದಾಗ ನಮ್ಮ ಕಂಪ್ನಿನೇ ಮೇಜರ್ ಫಂಡ್ಸ್ನ ಡೊನೇಟ್ ಮಾಡಿದ್ದು. ಇನ್ಫ್ಯಾಕ್ಟ್ ನಮ್ಮ ಕಂಪ್ನಿ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಒತ್ತಡ ಹಾಕ್ತಾನೇ ಇದೆ. ವೈದೇಹಿ ನದಿ ತೀರದ ಸೈಟ್ಸ್ನೆಲ್ಲ ಖಾಲಿ ಮಾಡಿಸೋದಕ್ಕೆ ಅಂತ ನನಗೂ ಗೊತ್ತು. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಹಾಗೆ ಹಾಲ್ಟ್ ಆಗಿಬಿಟ್ಟಿದೆ. ಗೌರ್ಮೆಂಟ್ ಕೂಡ ಆ ತಿಲಕ್ ನಾಡ್ಕರ್ಣಿನ ಸಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಆದರೆ ಅವನು ಹಣ, ಅಧಿಕಾರ ಯಾವುದಕ್ಕೂ ಬಗ್ತಾ ಇಲ್ಲ. ಮತ್ತು ಈ ತಿಲಕ್ ನಾಡ್ಕರ್ಣಿ ಅಂತವ್ರನ್ನ ಹೇಗೆ ಟ್ಯಾಕಲ್ ಮಾಡೋದು? ನೋಡು ಅಮಿತ್, ತಿಲಕ್ ನಾಡಕರ್ಣಿಗೆ ಹಣ ಮತ್ತು ಬೆಂಬಲ ಸಿಗ್ತಾ ಇದೆ, ಜನ ಬೆಂಬಲನೂ ಇದೆ. ಮುಖ್ಯವಾಗಿ ಜಗದೀಶ್ ದಾಸ್ ಬೆಂಬಲ ಕೂಡ ಇದೆ. ಜಗದೀಶ್ ದಾಸ? ಹೌದು. ಜಗದೀಶ್ ದಾಸು ನಮ್ಮ ಕಂಪ್ನಿ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಕೆ ರೆಡಿ ಇದ್ದರು. ಆದರೆ ಅವರೇ ಆಂದೋಲನಕ್ಕೆ ಬೆಂಬಲ ಕೊಡ್ತಿದ್ದಾರೆ ಅಂದರೆ ಜಗದೀಶನಿಗೂ ಈ ಬಿಸ್ನೆಸ್ನಲ್ಲಿ ಆಸಕ್ತಿ ಇತ್ತು, ಆದರೆ ಈ ಪಾರ್ಟ್ನರ್ಶಿಪ್ ಅವನಿಗೆ ಸಿಗಲಿಲ್ಲ. ಆ ಕೋಪನೆ ಮನಸ್ಸಿನಲ್ಲಿಟ್ಕೊಂಡು ಆಂದೋಲನಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾನೆ. ಜಗದೀಶನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿಲ್ಲ, ನಾನು ಅವನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಜಗದೀಶ್ ದಾಸ್ ಕೂಡ ಕಡಿಮೆ ಏನಿಲ್ಲ, ಅವ್ರ ಹತ್ರನೂ ಸಾಕಷ್ಟು ಹಣ, ಅಧಿಕಾರದ ಪ್ರಭಾವ ಇದೆ. ಈಗ ನಾವು ತಿಲಕ್ನ ಟ್ಯಾಕಲ್ ಮಾಡೋದ್ರ ಜೊತೆ ಜಗದೀಶ್ ದಾಸ್ನು ಹ್ಯಾಂಡಲ್ ಮಾಡಬೇಕು. ಅದು ಹೇಗೆ ಸಾಧ್ಯ? ಗೌರ್ಮೆಂಟ್ ನಮ್ಮ ಪರವಾಗಿದೆ, ಮಿನಿಸ್ಟ್ರು ನಮ್ಮ ಜೊತೆ ಇದ್ದಾರೆ. ಹಣ, ಅಧಿಕಾರ ಇವುಗಳನ್ನ ಬಳಸ್ಕೊಂಡು ತಿಲಕ್ ಮತ್ತು ಜಗದೀಶನ ಟ್ಯಾಕಲ್ ಮಾಡಬೇಕು. ತಿಲಕ್ ನಾಡಕರ್ಣಿಗೆ ಜಗದೀಶ್ ದಾಸ್ ಮನೆಯವರು ಆಶ್ರಯ ಕೊಟ್ಟಿದ್ದಾರೆ. ನಾನು ನಮ್ಮ ಜನಗಳನ್ನ ಕಳಿಸಿ ಎಚ್ಚರಿಕೆ ಕೊಟ್ಟಿದ್ದೀನಿ. ನೋಡೋಣ ಎಲ್ಲಿ ತನಕ ಅವರು ತಿಲಕ್ಕೆ ಸಹಾಯ ಮಾಡ್ತಾರೆ ಅಂತ. ನೋಡ್ರ ಜೀವ, ಈ ಆಂದೋಲನ ನಿಲ್ಲಿಸೋದು, ಈ ತಿಲಕ್ ನಾಡ್ಕರ್ಣಿ ಅಂತ ಅವ್ರನ್ನ ಟ್ಯಾಕಲ್ ಮಾಡೋದು, ಇದು ನಿನ್ನ ಜವಾಬ್ದಾರಿ. ಡೋಂಟ್ ಫರ್ಗೆಟ್, ಈ ಬಿಸ್ನೆಸ್ಸಲ್ಲಿ ನಾವು 500 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡಿದ್ದೀವಿ. ಆದಷ್ಟು ಬೇಗ ಈ ಆಂದೋಲನ ಸಮಸ್ಯೆ ಮುಗಿಲಿಲ್ಲ ಅಂದರೆ ನಮ್ಮ ಕಂಪ್ನಿಗೆ ಮಾತ್ರ ಅಲ್ಲ, ಪರ್ಸ್ನಲ್ ಆಗಿ ನನಗೂ ನಿನಗೂ ತುಂಬ ತೊಂದರೆ ಆಗುತ್ತೆ. ಈ ಆಂದೋಲನ ಆದಷ್ಟು ಬೇಗ ನಿಲ್ಲುತ್ತೆ. ತಿಲಕ್ ನಾಡಕರ್ಣಿ ಆಂದೋಲನ, ಈ ಸಮಸ್ಯೆಗಳೇನಿದ್ರೂ ಇನ್ನು ಕೇವಲ ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ. ಇದು ನಾನು ನಿನಗೆ ಕೊಡ್ತಿರೋ ಪ್ರಾಮಿಸ್ ಅಂದ್ಕೊ. ಐ ಹೋಪ್ ನಿನ್ನ ಮಾತುಗಳೆಲ್ಲ ನಿಜ ಆಗುತ್ತೆ. ಖಂಡಿತ. ಹ್ಯಾವ್ ಫೇತ್ ಇನ್ ಮೀ. ಹಾಂ, ನಿನ್ನಿಂದ ಒಳ್ಳೆ ಸುದ್ದಿಗೋಸ್ಕರ ಕಾಯ್ತಾ ಇರ್ತೀನಿ. ಡೆಫಿನೆಟ್ಲಿ. ನನ್ನಿಂದ ಒಳ್ಳೆ ಸುದ್ದಿ ಆದಷ್ಟು ಬೇಗ ನಿನಗೆ ಸಿಗುತ್ತೆ. ರೀ, ಯಾಕಿಷ್ಟು ಲೇಟು? ಕಮಿಷನರ್ ಸಿಗಲಿಲ್ವಾ? ಸಿಕ್ಕಿದ್ರು, ಕಂಪ್ಲೇಂಟ್ ಕೊಟ್ಟು ಬಂದಿದ್ದೇವೆ. ಏನು ಹೇಳಿದರು? ನಾ ಹೇಳಿರಲಿಲ್ವ ನಿನಗೆ, ನಮ್ಮ ಕಮಿಷನರ್ ತುಂಬ ಯೋಗ್ಯ ಮತ್ತು ತುಂಬ ಎಫಿಷಿಯೆಂಟು ಮತ್ತು ಬಹಳ ಒಳ್ಳೆ ಮನುಷ್ಯ. ನಮ್ಮ ತಿಲಕ್ ಮಾಡ್ತಿದ್ದಾರಲ್ಲ ಕೆಲಸ, ಅದರ ಬಗ್ಗೆ ಅವ್ರಿಗೆ ತುಂಬ ಅಪ್ರಿಸಿಯೇಷನ್ ಇದೆ. ನಾವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಸಬಾರ್ಡಿನೇಟ್ ಆಫೀಸರ್ಸ್ಗೆ ಆರ್ಡರ್ ಮಾಡಿ
ತಕ್ಷಣ ಆ್ಯಕ್ಷನ್ ತೆಗೆದುಕೊಳ್ಳೋದಕ್ಕೆ ಹೇಳಿದ್ದಾರೆ. ನಮ್ಮ ಮನೆಗೆ, ಆಫೀಸ್ಗೆ ಮತ್ತು ಗೆಸ್ಟ್ ಹೌಸ್ಗೆ ಸೆಕ್ಯೂರಿಟಿ ಕೊಡಿ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ತಿಲಕ್ಕೂ ಕೂಡ ಪ್ರೊಟೆಕ್ಷನ್ ಕೊಡೋದಕ್ಕೆ ಹೇಳಿದ್ದಾರೆ. ಸದ್ಯ ಒಳ್ಳೇದಾಯಿತು. ತಿಲಕ್ ಬಗ್ಗೆ ನಮ್ಮ ಆತಂಕ ಕಡಿಮೆ ಆಯಿತು. ಕಮಿಷನರ್ ಆಫೀಸಲ್ಲೇ ಇಷ್ಟು ಹೊತ್ತಾಯ್ತಾ? ಕಮಿಷನರ್ ಆಫೀಸಿಂದ ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸಿ ಹತ್ರ ಹೋಗಿದ್ವಿ. ಆವಾಗಲೇ ಅಲ್ಲಿಂದನೂ ಸೆಕ್ಯೂರಿಟಿ ಹೈರ್ ಮಾಡೋದ್ರ ಬಗ್ಗೆ ಮಾತಾಡಿದ್ವಲ್ಲಮ್ಮ, ಅದಕ್ಕೆ ಹೋಗಿದ್ವಿ. ಅಲ್ಲಿ ಲೇಟ್ ಆಯಿತು. ಅವರೂ ತಿಲಕ್ಕಿಗೆ ಸೆಕ್ಯೂರಿಟಿ ಕೊಡ್ತಾರೆ. ಅಲ್ಲ, ತಿಲಕ್ ಜನರಿಗೆ ಪರಿಸರಕ್ಕೆ ಒಳ್ಳೇದಾಗಲಿ ಅಂತ ಒಳ್ಳೆ ಕೆಲಸ ಮಾಡ್ತಿದ್ರೆ ಅವನಿಗೆ ಸಹಾಯ ಮಾಡೋದಿರಲಿ, ಆ ಹುಡುಗಂಗೆ ಸುಮ್ಮನೆ ತೊಂದರೆ ಕೊಡ್ತಾರಲ್ಲ, ಇದೆಲ್ಲ ಯಾರು ಮಾಡ್ತಾರೆ? ಇದರಲ್ಲಿ ದೊಡ್ಡ ದೊಡ್ಡ ಶಕ್ತಿಗಳು ಇನ್ವಾಲ್ವ್ ಆಗಿರುತ್ತೆ. ಅವೆಲ್ಲ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ ಇಂಥ ಆಂದೋಲನ ಸಪ್ರೆಸ್ ಮಾಡೋದಕ್ಕೆ. ನಾವುಗಳು ಇಂಥ ಸಂದರ್ಭಗಳಲ್ಲಿ ಸುಮ್ಮನೆ ಆವೇಶದಲ್ಲಿ ಕೂಗಾಡ್ತೇವೆ ಅಷ್ಟೆ. ಆದರೆ ಪ್ರಾಕ್ಟಿಕಲಾಗಿ ಒಂದು ಸಂದರ್ಭ ಬಂತು ಅಂದರೆ ನಮಗೆ ಯಾಕೆ ಬೇಕಪ್ಪ ಅಂತ ಹಿಂಜರಿದು ಬಿಡ್ತೀವಿ. ಅದೇ ನೋಡು, ತಿಲಕ್ ಅಂಥವ್ರು ತಮ್ಮ ಇಡೀ ಜೀವನನ ಇದಕ್ಕೆ ಮುಡಿಪಿಡ್ತಾರೆ. ನಮ್ಮ ತಿಲಕ್ ಅಂಥವರು ಚಿಕ್ಕ ಚಿಕ್ಕ ನಂದಾದೀಪಗಳ ಹಾಗೆ ತಮ್ಮ ಸುತ್ತ ಮಾತ್ರ ಬೆಳಕು ಚೆಲ್ತಾರೆ. ಇಡೀ ಜಗತ್ತನ್ನೇ ಬೆಳಕಲ್ಲಿ ತುಂಬಬೇಕು ಅಂದರೆ ನಮ್ಮ ಸಮಾಜದಲ್ಲೇ ಅರಿವು ಮೂಡೋ ಹಾಗೆ ಮಾಡಬೇಕು. ಅದು ಯಾವಾಗ ಆಗ್ತದೋ ಏನೋ. ಎಸ್ ಸರ್, ರಮೇಶ್ ಶರ್ಮಾ ಅವರು ಬಂದಿದ್ದಾರೆ. ಒಳಗೆ ಕಳಿಸಿ. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ. ಪ್ಲೀಸ್ ಕಮ್ ಇನ್. ಹಾಯ್ ರಮ್ಯಾ. ಹಾಯ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಗಿದ್ದೀರಾ? ಐ ಆಮ್ ಫೈನ್. ನೋಡಿ, ಎಂಥ ಕೋಇನ್ಸಿಡೆನ್ಸ್. ನಾನು ಈಗ ತಾನು ನಿಮ್ಮನ್ನು ನೆನೆಸ್ಕೋತಾ ಇದ್ದೆ. ನನ್ನ ಜ್ಞಾಪಿಸ್ಕೋತಾ ಇದ್ರಾ? ಯಾಕೆ? ನೆಟ್ನಲ್ಲಿ ನಿಮ್ಮ ಬ್ಲಾಗ್ ಓದ್ತಾ ಇದ್ದೆ. ತುಂಬ ಚೆನ್ನಾಗಿ ಬರೆದಿದ್ದೀರಾ. ಅದನ್ನೇ ಫೋನ್ ಮಾಡಿ ಹೇಳೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಿ. ಥ್ಯಾಂಕ್ಸ್. ಆದರೆ ನಂದೊಂದು ಕಂಪ್ಲೇಂಟ್ ಇದೆ. ಕಂಪ್ಲೇಂಟಾ? ಯಾಕೆ? ಐ ಮೀನ್ ಯಾವುದ್ರ ಬಗ್ಗೆ? ಬ್ಲಾಗ್ನಲ್ಲಿ ಬರೆದಿರೋದ್ರ ಬಗ್ಗೆ. ಚೆನ್ನಾಗಿ ಬರೆದಿದ್ದೀರಾ. ಐ ಲೈಕ್ ಯುವರ್ ಸ್ಟೈಲ್. ಆದರೆ ವಿಚಾರ ಒಂದು ಪಕ್ಷದ ಪರವಾಗಿದೆ ಅಂತ ನನಗನ್ನಿಸ್ತು. ಅದೇ ನನ್ನ ಕಂಪ್ಲೇಂಟು. ನೀವು ನಿಮ್ಮ ಸ್ವಂತ ಅಭಿಪ್ರಾಯನ ರಿಫ್ಲೆಕ್ಟ್ ಮಾಡಿದ್ದೀರಾ ಅಂತ ನನಗನ್ನಿಸ್ತು. ನೀವು ಜರ್ನಲಿಸ್ಟು. ನಿಮ್ಮ ಅಭಿಪ್ರಾಯ ಅದು ವ್ಯಕ್ತಿಗತವಾದದ್ದೇ ಇರ್ಬೋದು, ಆದರೆ ಅದು ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಮರಿಬೇಡಿ. ನಾನು ಮನುಷ್ಯಳೇ ಅಲ್ವಾ? ನನಗೂ ನನ್ನದೇ ಆದ ಅಭಿಪ್ರಾಯಗಳಿರುತ್ತೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋ ಅಧಿಕಾರನೂ ನನಗಿದೆ ಅಲ್ವಾ ಮಿಸ್ಟರ್ ಅಮಿತ್? ಅಫ್ಕೋರ್ಸ್, ನಿಮ್ಗೆ ಸ್ವಾತಂತ್ರ್ಯ ಇದ್ದೇ ಇದೆ. ಆದರೆ ನಿಮ್ಮ ಅಭಿಪ್ರಾಯದ ಆಧಾರದ ಮೇಲೆ ಜನಗಳ ಅಭಿಪ್ರಾಯನೂ ರೂಪುಗೊಳ್ಳುತ್ತೆ ಅನ್ನೋದನ್ನು ನೀವು ಮರಿಬೇಡಿ. ಒಬ್ಬ ಜರ್ನಲಿಸ್ಟ್ ಆಗಿ ನನ್ನ ಎಥಿಕ್ಸ್ ಪ್ರಕಾರ ಯಾವುದೇ ವಿಚಾರದಲ್ಲಾಗಿರಲಿ, ಅದೆಷ್ಟೇ ಗಹನವಾಗಿರಲಿ, ಯಾವ ಪಕ್ಷದ ಪರವಾಗೂ ನಿಲ್ಲದೆ ತಟಸ್ಥವಾಗಿರಬೇಕಾಗತ್ತೆ ನಾನು. ಹಾಗಂತ ನನ್ನ ಅಭಿಪ್ರಾಯನೂ ಹೇಳದೇ ಇರೋಕ್ಕಾಗಲ್ವಲ್ಲ? ರಮ್ಯಾ ಅವರೇ, ಆಫ್ ದ ರೆಕಾರ್ಡ್ಸ್ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್. ನಿಮಗೆ ಇದು ಪರ್ಸ್ನಲ್ ಆದ ಪ್ರಶ್ನೆ ಅಂತ ಅನ್ನಿಸ್ಬೋದು, ಆದರೆ ಸುಮ್ಮನೆ ಕುತೂಹಲಕ್ಕೆ ನಿಮ್ಮ ನಿಲುವನ್ನು ತಿಳ್ಕೊಳ್ಳೋದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕೇಳಿ. ಈಗ ಜನರಿಗೆ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ ಅಂತ ವೈದೇಹಿ ನದಿ ತೀರದಲ್ಲಿ ಪೆಟ್ರೋಲಿಯಂ ಎಕ್ಸ್ಟ್ರಾಕ್ಷನ್ ಶುರು ಮಾಡೋಕ್ಕೆ ಹೊರಟಿದ್ದೀವಿ. ಈಗ ಈ ತಿಲಕ್ ನಾಡ್ಕರ್ಣಿ ಅಂತವರು ಅಲ್ಲಿನ ಜನಗಳನ್ನ ಸಂಘಟನೆ ಮಾಡಿ ನಮ್ಮ ಕಂಪ್ನಿ ವಿರುದ್ಧವಾಗಿ ಆಂದೋಲನ ಶುರು ಮಾಡ್ತಿದ್ದಾರೆ. ಸೊ ಈಗ ನೀವು ಹೇಳಿ, ಈ ಎರಡು ಪಕ್ಷದಲ್ಲಿ ಯಾವುದಾದ್ರೂ ಒಂದು ಪಕ್ಷಕ್ಕೆ ನೀವು ಬೆಂಬಲ ಕೊಡಬೇಕು ಅನ್ನೋದಾದರೆ ಯಾವ ಪಕ್ಷದ ಕಡೆ ನಿಮ್ಮ ಬೆಂಬಲ ಇರುತ್ತೆ? ನಿಜ ಹೇಳಬೇಕು ಅಂದರೆ ಯಾರಾದರೂ ಒಬ್ಬರನ್ನ ಸಪೋರ್ಟ್ ಮಾಡಬೇಕು ಅನ್ನೋಂಥ ಸಂದರ್ಭ ಬಂದರೆ ಖಂಡಿತವಾಗ್ಲೂ ನಾನು ತಿಲಕ್ ಅವ್ರು ಮಾಡ್ತಾ ಇರೋ ಆಂದೋಲನನ ಸಪೋರ್ಟ್ ಮಾಡ್ತೀನಿ. ಆದರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ರಮ್ಯಾ ಅವರೇ, ನಾನು ಇತ್ತೀಚೆಗೆ ಗಮನಿಸಿರೋ ಪ್ರಕಾರ ನಿಮ್ಮ ಟಿ ವಿ ಪ್ರೋಗ್ರಾಮ್ಗಳಲ್ಲಿ, ಪೇಪರ್ ಆರ್ಟಿಕಲ್ಗಳಲ್ಲಿ ಆಂದೋಲನದ ಪರವಾಗೇ ನಿಮ್ಮ ನಿಲುವಿರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೀವು ಮೀಡಿಯಾದಲ್ಲಿ ಒಬ್ಬರ ಪರವಾಗೇ ನಿಮ್ಮ ಅಭಿಪ್ರಾಯನ ಬಿಂಬಿಸಿದಾಗ ಸಹಜವಾಗೇ ಜನರೆಲ್ಲರೂ ಆ ಕಡೆಗೆ ಹೋಗ್ತಾರೆ. ಜೊತೆಗೆ ನಮ್ಮ ಕಂಪನಿಯ ಉದ್ದೇಶ, ಅಭಿಪ್ರಾಯಗಳನ್ನು ಜನರ ಮುಂದೆ ಇಟ್ಟಾಗ
ಜನರು ಯಾರ ಪರವಾಗಿ ನಿಲ್ಲಬೇಕು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ನಿಮ್ಗನ್ಸಲ್ವಾ? ನೀವು ಮೀಡಿಯಾದಲ್ಲಿರೋರು, ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಪ್ಲೀಸ್. ನಾಟ್ ಇಟ್ ಆಲ್. ಇನ್ಫ್ಯಾಕ್ಟ್ ನಾನು ನಿಮ್ಮ ಹತ್ರ ಅದೇ ವಿಚಾರ ಮಾತಾಡೋದಕ್ಕೆ ಬಂದೆ. ನಾವು ನಮ್ಮ ಚಾನಲ್ನಲ್ಲಿ ಒಂದು ಹೊಸ ಟಾಕ್ ಶೋ ಶುರು ಮಾಡ್ತಾ ಇದ್ದೀವಿ. ಇದು ಬೇರೆ ಟಾಕ್ ಶೋಗಳ ಹಾಗಿರೋದಿಲ್ಲ. ಒಂದು ವಿಚಾರದ ಬಗ್ಗೆ ಬೇರೆ ಬೇರೆ ದೃಷ್ಟಿಕೋನಗಳನ್ನು, ಹೊಸ ಆಯಾಮಗಳನ್ನು ಜನರ ಮುಂದೆ ಇಡ್ತೀವಿ. ಇದರಿಂದ ಜನರಿಗೆ ತಮ್ಮದೇ ಆದ ಸ್ವತಂತ್ರ ಅಭಿಪ್ರಾಯ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಗುಡ್. ನಮ್ಮ ಟಾಕ್ ಶೋನಲ್ಲಿ ವೈದೇಹಿ ನದಿ ತೀರದಲ್ಲಿ ಪೆಟ್ರೋಲಿಯಂ ಎಕ್ಸ್ಟ್ರಾಕ್ಷನ್ ನಡಿಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಮೊದಲು ಚರ್ಚೆ ನಡೆಸ್ತಾ ಇದ್ದೀವಿ. ಆಂದೋಲನ ನಡೆಸ್ತಾ ಇರೋರ ಪರವಾಗೊಬ್ಬರು, ಸರ್ಕಾರದ ಪರವಾಗೊಬ್ಬರು, ಹಾಗೆ ನಿಮ್ಮ ಕಂಪನಿಯ ಪರವಾಗೊಬ್ಬರು, ಎಲ್ಲರೂ ತಮ್ಮ ತಮ್ಮ ನಿಲುವನ್ನು ಮಂಡಿಸೋದಕ್ಕೆ ಒಂದು ಫೇರ್ ಚಾನ್ಸ್ ಸಿಕ್ಕಿದ ಹಾಗಾಗತ್ತೆ. ಸರ್ಕಾರದ ಪರವಾಗಿ KP ಅವ್ರು ಬರ್ತಾ ಇದ್ದಾರೆ. ನಿಮ್ಮ ಕಂಪನಿ ಪರವಾಗಿ ಒಬ್ಬ ರೆಪ್ರೆಸೆಂಟೇಟಿವ್ನ ಇನ್ವೈಟ್ ಮಾಡೋದಕ್ಕೆ ಬಂದೆ. ನಿಜವಾಗ್ಲೂ ಇದೊಂದು ಫೇರ್ ಚಾನ್ಸ್. ನಮ್ಮ ಉದ್ದೇಶಗಳನ್ನ ಜನಗಳ ಮುಂದೆ ಇಡೋದಕ್ಕೆ ನಮ್ಮ ಕಂಪ್ನಿ ಪರವಾಗಿ ನಾನೇ ರೆಪ್ರೆಸೆಂಟ್ ಮಾಡ್ತೀನಿ. ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಇಲ್ಲ ಸುಮ್ಮನೆ? ಹೇ, ನೋ, ಇಟ್ಸ್ ಎ ಪ್ರಾಮಿಸ್. ಓಕೆ, ಥ್ಯಾಂಕ್ಸ್. ನಾನಿನ್ನು ಹೊರಡ್ತೀನಿ. ಓಕೆ. ರಮ್ಯಾ ಅವರೇ, ನಿಮ್ಮ ಟಾಕ್ ಶೋಗೆ ನಾನು ಬರೋದಕ್ಕೆ ಒಪ್ಕೊಂಡಿರೋದ್ರ ಹಿಂದೆ ನಂದು ಒಂದು ಸ್ವಾರ್ಥ ಇದೆ. ಸ್ವಾರ್ಥನ? ಟಾಕ್ ಶೋ ನೆಪದಲ್ಲಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಗುತ್ತಲ್ಲ ಅನ್ನೋದೇ ನನ್ನ ಸ್ವಾರ್ಥ. ಅದಕ್ಕೆ ನಿಮ್ಮ ಪ್ರೋಗ್ರಾಮಿಗೆ ನಾನು ಬರ್ತೀನಿ ಅಂತ ಒಪ್ಕೊಂಡಿರೋದು. ಬಾಯ್. ಬಾಯ್. ಸ್ವರೂಪ ಸಿತು, ಏನಾಯ್ತಾ? ಸ್ವರೂಪ ಅಲ್ಮ ಒಳಗಿದ್ದಾಳೆ. ಏನಾದರೂ ಬೇಕಿತ್ತಾ? ನಿಮಿಷ. ಸ್ವರೂಪ ಬಂದೆ. ಏನಾಯ್ತು? ನಮ್ಮ ಮನೆಗೆ ಬೆದರಿಕೆ ಕಾಲ್ ಬಂದಿದ್ದು, ರಾತ್ರಿ ಯಾರೋ ಬಂದು ಗಲಾಟೆ ಮಾಡಿದ ವಿಷಯ ನೀನು ಜಗದೀಶನ್ಗೆ ಹೇಳ್ದಿಯಾ? ನಾನೇ ಹೇಳಿದೆ. ನಾನು ಜಗದೀಶನ್ಗೆ ಹೇಳ್ಬೇಡ ಅಂತ ಹೇಳಿರ್ಲಿಲ್ವಾ? ಅದಕ್ಕೆಗೂ ಹೇಳಿದ್ದೆ ಈ ವಿಚಾರ ಜಗದೀಶನ್ಗೆ ಹೇಳಬೇಡಿ ಅಂತ. ಅವ್ರು ಹೇಳಿರಲಿಲ್ಲ. ನೀನು ಯಾಕೆ ಹೇಳಕ್ಕೆ ಹೋದೆ? ಜಗದೀಶ್ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾನೆ ಗೊತ್ತಾ? ಅದಕ್ಕೆ ನೀನು ಇಷ್ಟ್ಯಾಕೆ ಕೋಪ ಮಾಡ್ಕೋತೀಯ ಚಿತ್ತು? ಜಗದೀಶ್ ಹಂಗೆ ಹೇಳಿದ್ರೆ ಏನಾಯ್ತು? ಅವನು ಹೀಗೆ ಟೆನ್ಷನ್ ಮಾಡ್ಕೋತಾನೆ ಅಂತಲೇ ನಾನು ಅವನಿಗೆ ಹೇಳಿರಲಿಲ್ಲ. ಮನೇಲಿ ಇಷ್ಟೆಲ್ಲ ಆದರೂ ನನಗೊಂದು ಮಾತು ಹೇಳಿಲ್ವಲ್ಲ ಅಂತ ಇಷ್ಟು ರೇಗಾಡ್ದ ಗೊತ್ತಾ? ನೆಕ್ಸ್ಟ್ ಫ್ಲೈಟ್ ಬರೋದಕ್ಕೆ ಹೊರಟಿದ್ದ. ಆಮೇಲೆ ನಾನಿಲ್ಲಿ ಯಾರಿಗೂ ತೊಂದರೆ ಆಗಿಲ್ಲ, ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡಿದ್ದೀನಿ ಅಂತ ಅವನಿಗೆ ಸಮಾಧಾನ ಮಾಡೋದ್ರೊಳಗೆ ನಂಗೆ ಸಾಕಾಗೋಯ್ತು. ಸಾರಿ ಚಿತ್ತು, ಮನೆ ಮುಂದೆ ಅಷ್ಟು ದೊಡ್ಡ ಗಲಾಟೆ ಆಯ್ತಲ್ಲ, ಅದಕ್ಕೆ ಹೇಳಿದೆ. ವಾಪಸ್ ಬಂದಮೇಲೆ ನಾನೇ ಹೇಳ್ತಿದ್ದೆ. ಸರಿ ಸಾಕು, ಸುಮ್ಮನೆ ಇರೋ. ಅವಳೇನೋ ಮಹಾ ದೊಡ್ಡ ತಪ್ಪು ಮಾಡಿದವ್ರ ಥರ ಆಗಿಂದ ಮಾತಾಡ್ತಾನೆ ಇದೆಯಾ? ನೋಡ್ತೀನಿ ಅದಕ್ಕೆ. ಹಲೋ ಚಿತ್ರಂಜನ್. ಹಲೋ ತಿಲಕ್, ಬನ್ನಿ. ನಮಸ್ತೆ ಮಾ. ನಮಸ್ತೆ, ಕೂತ್ಕೋಪ. ತಿಲಕ್, ಗೆಸ್ಟ್ ಹೌಸಲ್ಲಿ ಯಾವ ತೊಂದರೆನೂ ಇಲ್ಲ ತಾನೇ? ಇಲ್ಲಮ್ಮ, ಎಲ್ಲ ಅನುಕೂಲವಾಗಿದೆ. ಚಿತ್ರಂಜನ್, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳಿ ತಿಲಕ್. ಅದು ಇನ್ಮೇಲೆ ನಾನು ನಿಮ್ಮ ಗೆಸ್ಟ್ ಹೌಸಲ್ಲಿರೋದು ಸರಿಯಾಗಿರಲ್ಲ ಅನಿಸುತ್ತೆ. ಯಾಕೆ ತಿಲಕ್, ನಿಮಗೆ ಬೇರೆ ಏನಾದರೂ ತೊಂದರೆ ಆಗ್ತಾ ಇದೆಯಾ? ಚೇಚೆ, ಆ ಥರದ್ದೇನಿಲ್ಲ. ಮತ್ತೆ ಅಲ್ಲಿ ಇರಲ್ಲ ಅಂತ ಯಾಕೆ ಹೇಳ್ತಿದ್ದೀರಾ? ಅದು ನನ್ನಿಂದ ನಿಮಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ. ನಿಮ್ಮಿಂದ ನಮಗೆ ತೊಂದರೆ ಆಗ್ತಿದೆ ಅಂತ ಯಾಕೆ ಅಂದ್ಕೋತೀರಾ? ನನಗೆಲ್ಲ ವಿಚಾರ ಗೊತ್ತಾಯಿತು ಮೇಡಮ್. ನೀವು ನಿಮ್ಮ ಕಂಪ್ನಿ ಗೆಸ್ಟ್ ಹೌಸಲ್ಲಿ ನನಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನಿಮಗೆ ತೊಂದರೆ ಆಗ್ತಿದೆ ಅನ್ನೋ ವಿಚಾರ ಎಲ್ಲ ಗೊತ್ತಾಯ್ತು ನನಗೆ. ನಿಮಗೆ ಥ್ರೆಟ್ನಿಂಗ್ ಕಾಲ್ಸ್ ಎಲ್ಲ ಬರ್ತಾ ಇದೆ. ರಾತ್ರಿ ಕೆಲವರು ಬಂದು ನಿಮ್ಮ ಮನೆ ಗಾಜೆಲ್ಲ ಕಲ್ಲು ಹೊಡಿತಿದ್ದಾರೆ ಅನ್ನೋ ವಿಚಾರ ಗೊತ್ತಾಯ್ತು ನನಗೆ. ನನ್ನಿಂದಾಗಿ ನಿಮ್ಗೆ ಇಷ್ಟೆಲ್ಲ ತೊಂದರೆ ಆಗಬಾರ್ದಲ್ವಾ? ಅಲ್ಲ, ಯಾರೋ ಬಂದು ಗಲಾಟೆ ಮಾಡಿದ್ದಾರೆ, ಅದಕ್ಕೆ ನಿಮ್ಮನ್ನು ನೀವು ಯಾಕೆ ಬ್ಲೇಮ್ ಮಾಡ್ಕೋತೀರಾ?
ಅದರಲ್ಲಿ ನಿಮ್ಮ ತಪ್ಪೇನಿದೆ? ನೀವು ಸೇಫ್ ಆಗಿದ್ದೀರಾ, ನಿಮಗೇನು ತೊಂದರೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಕೋಪಕ್ಕೆ ಇಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ. ನಿಮಗಿಂತ ಜನಗಳ ಬಗ್ಗೆ ಗೊತ್ತಿಲ್ಲ ಚಿತ್ತರಂಜನ್. ದೇ ಆರ್ ವೆರಿ ಡೇಂಜರಸ್. ಅವರು ಏನು ಮಾಡೋದಕ್ಕೂ ಹಿಂಜರಿಯೋದಿಲ್ಲ. ಅದು ಅಲ್ಲದೆ ಸರ್ಕಾರನೂ ಇದರೊಳಗಡೆ ಶಾಮೀಲಾಗಿದೆ. ನನಗೆ ಇಂಥ ಗಲಾಟೆಗಳು ಬೆದರಿಕೆಗಳು ಹೊಸದೇನಲ್ಲ. ಆ ಆಂದೋಲನದೊಳಗೆ ಕಾಲಿಟ್ಟ ಮೇಲೆ ಇಂಥವೆಲ್ಲ ಎದುರಿಸ್ಬೇಕಾಗತ್ತೆ. ಆದರೆ ನನ್ನಿಂದ ನಿಮಗೆ ಯಾಕೆ ತೊಂದರೆ ಆಗಬೇಕು? ನೀವು ಸಹಾಯ ಮಾಡ್ತಾ ಇದ್ದೀರಾ, ನನಗೆ ಬೆಂಬಲಿಸ್ತಾ ಇದ್ದೀರಾ, ಅಷ್ಟು ಸಾಕು ನನಗೆ. ಯಾರೋ ಬಂದು ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ನಾವು ಹೆದರ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಅಂಥ ಜನಕ್ಕೆ ನಾವೇ ಧೈರ್ಯ ತುಂಬ್ದಾಗಲ್ವಾ? ಅಂಥ ಕೆಟ್ಟ ಜನರನ್ನ ನಾವು ಧೈರ್ಯವಾಗಿ ಫೇಸ್ ಮಾಡಬೇಕು. ಆಗ ಅವರೇ ಹೆದರ್ಕೊಂಡು ಸುಮ್ಮನಾಗ್ತಾರೆ. ಸ್ವರೂಪ ಹೇಳಿ ಸರಿಯಾಗೇ ಇದೆ. ನಾವ್ಯಾಕೆ ಹೆದರ್ಕೋಬೇಕು? ನಾವೇನು ಅನ್ಯಾಯದ ದಾರಿಯಲ್ಲಿ ನಡೀತಿದ್ದೀವ? ಹಾಗಿದ ಮೇಲೆ ಯಾರೋ 4 ಜನದ ಗೊಡ್ಡು ಬೆದರಿಕೆಗಳಿಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಅನ್ಯಾಯ ಮಾಡ್ತಿರೋರು ಅವರು ಹೆದರ್ಕೋಬೇಕು. ಚಿತ್ತರಂಜನ್, ನಾನು ಹೇಳಿದ್ದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡ್ ತಿಲಕ್, ನೀನು ಯಾವ ಸ್ವಾರ್ಥನೂ ಇಲ್ಲದೆ ನಿನ್ನ ಜೀವನದ ಬಗ್ಗೆ ಕೂಡ ಯೋಚನೆ ಮಾಡದೆ ಇಷ್ಟು ದೊಡ್ಡ ಆಂದೋಲನ ಮಾಡ್ತಾ ಇದೆಯಾ? ನೀನು ಇಷ್ಟು ದೊಡ್ಡ ಕೆಲಸ ಮಾಡ್ತಿರುವಾಗ ನಾವು ನಿನಗೊಂದು ಚಿಕ್ಕ ಸಹಾಯನೂ ಮಾಡೋದು ಬೇಡ ಅಂತೀಯಲ್ಲ, ಇದು ಸರಿನಾ? ಅಮ್ಮ, ನಿಮ್ಮ ವಿಶ್ವಾಸ ನನಗೆ ಅರ್ಥ ಆಗತ್ತೆ. ಇದು ವಿಶ್ವಾಸಕ್ಕೋಸ್ಕರ ಅಲ್ಲ ತಿಲಕ್, ನಮ್ಮ ಕರ್ತವ್ಯ, ಜವಾಬ್ದಾರಿ. ಇಂಥ ವಿಷಯಗಳ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಾವು ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡಿದ್ದೀವಿ. ಇತ್ತೀಚೆಗೆ ಪ್ರೈವೇಟ್ ಸೆಕ್ಯೂರಿಟಿನೂ ಹೈರ್ ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಈ ಥರದ ಘಟನೆಗಳು ನಡೆಯೋದಿಲ್ಲ. ನಿಮ್ಮ ಪಾಡಿಗೆ ನೀವು ನಿಶ್ಚಿಂತೆಯಿಂದ ಗೆಸ್ಟ್ ಹೌಸ್ನಲ್ಲಿರಿ. ನಮಗೂ ಆತಂಕ ಇರೋದಿಲ್ಲ. ಓಕೆ ಓಕೆ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯಾ